ಇವತ್ತಿನ ಕಂಟೆಂಟ್ ನ ಡೇ ವಿತ್ ಮೈ ಫ್ರೆಂಡ್ ಅಂತ ಮಾಡೋಣ ಅಂತಿದ್ದೆ. ಆದ್ರೆ ಕೊನೆ ತನಕ ಅವ್ನ ವಿಡಿಯೋದಲ್ಲಿ ಇದ್ನ ಅನ್ನೋದೇ ಟ್ವಿಸ್ಟ್ ಫುಲ್ ನೋಡಿ. ಇವ್ರ ಕೈ ಕೆಳಗಡೆ ಕೆಲಸ ಮಾಡೋ ಬದಲು ನಮ್ದೇ ಅಂತ ಒಂದು ಬಿಸ್ನೆಸ್ ಇದ್ರೆ ಒಳ್ಳೇದು ಅಂತ ನಮ್ಮ ಹುಡುಗನ್ ಸ್ಟಾರ್ಟ್ ಅಪ್ ಮಾಡೋಣ. ಮಾಡಿಲ್ಲ, ಮಾಡ್ತಾನೆ. ಅದಕ್ಕೆ ನಮ್ ಕಡೆಯಿಂದ ಅವ್ನಿಗೊಂದು ಆಶೀರ್ವಾದ. ಹಳ್ಳಿ ಸೈಡ್ ಗದ್ದೆ ತೋಟ ಅಂತ ನೋಡಕ್ ಬಂದಾಗ ನಾನು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡಂಗಾಯ್ತು. ಫಸ್ಟ್ ಟೈಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಾದ್ಮೇಲೆ ಫಸ್ಟ್ ಪ್ರಾಫಿಟ್ ನೋಡ್ಬಾರ್ದು. ಅದು ಪ್ರಾಡಕ್ಟ್ ಎಲ್ಲ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ನಾವು ನಿಯತ್ತಾಗಿ ಮಾಡೋ ಕೆಲಸ ಜನಕ್ಕೆ ಇಷ್ಟ ಆದ್ರೆ ಅವ್ರು ಇಷ್ಟ ಪಡ್ತಾ ಹೋಗ್ತಾರೆ. ನಮ್ದು ಅಂತ ಸ್ವಂತ ಗದ್ದೆ ಇದ್ದು ಅಲ್ಲಿ ವ್ಯವಸಾಯ ಮಾಡೋ ಹೋಗಿದ್ರೆ ಕಷ್ಟ ಹೇಗಿರುತ್ತೆ ಅಂತ ಸ್ವಲ್ಪ ಗೊತ್ತಾಯ್ತು. ಸೊ ಬಿಸ್ನೆಸ್ ಮೈಂಡ್ ಇರೋರು ಗದ್ದೆ ಇಟ್ಕೊಂಡೆ ಪ್ರಾಫಿಟ್ ಮಾಡಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ. ಅವ್ರದೇ ಆದಂತ ಒಂದು ಸ್ಟಾರ್ಟ್ ಅಪ್ ಮಾಡಿ ಅದರಲ್ಲಿ ಅನುಭವ ಆದ್ರೆ ಗೊತ್ತಾಗುತ್ತೆ. ನಾವುಗಳು ವರ್ಷ ಕಳೀತಿದಂಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಟೈಮ್ ಬರುತ್ತೆ. ಅದೆಲ್ಲ ಒಂದ್ ಕಡೆ ಆದ್ರೆ ಇವತ್ತು ಮೈಸೂರಿಗೆ ಹೋಗೋ ಪ್ಲಾನ್ ಇದೆ. ಯಾಕಂದ್ರೆ ಇವತ್ತು ಒಬ್ಬರನ್ನ ಮೀಟ್ ಮಾಡ್ಬೇಕಿತ್ತು. ಸೊ ಅದಕ್ಕೆ ಮುಖ ತೊಳ್ಕೊಂಡು ತಿಂಡಿ ಮಾಡಿ ಡ್ರೆಸ್ ಚೇಂಜ್ ಮಾಡೋಕೆ ಅಂತ ರಿಟರ್ನ್ ಪಾಂಡಪುರ ಹೋಗ್ಬೇಕಿತ್ತು. ಬೆಳಿಗ್ಗೆ ಅಂತಾನೆ ಅವ್ರ ಮನೆ ಹತ್ರನೇ ಇದ್ದೆ. ಸೊ ಅದಕ್ಕೆ ನಮ್ಮ ಮನೆ ಹತ್ರ ಅವ್ನಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಸಿ ನಾನ್ ಮೀಟ್ ಮಾಡ್ಬೇಕಾಗಿರೋ ವ್ಯಕ್ತಿ ಬರೋ ಟೈಮ್ಗೆ ಕರೆಕ್ಟ್ ಆಗಿ ಬಂದು ರೀಚ್ ಆದ್ವಿ. ಒಂದ್ ಗಾದೆ ಇದೆ, ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡಾಗ್ಲೇ ಗೊತ್ತಾಗೋದು ಅಂತ. ಇದನ್ನೇ ಕೇಳ್ತಾ ಇದೀನಿ ಅಂದ್ರೆ ನಮ್ ಬ್ರೋ ಅವರು ಕ್ಯಾಪ್ ಕಾರ್ಡ್ ನ ಸುಮ್ನೆ ಅಂತ ಡಿಲೀಟ್ ಮಾಡಿದ್ರು. ಬಟ್ ಅದನ್ನ ಡೌನ್ಲೋಡ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟು ಅಂತ ಅವ್ರಿಗೆ ಗೊತ್ತು. ಯಾಕಂದ್ರೆ iOS 18 ಅಪ್ಡೇಟ್ ಆಗ್ಬಿಟ್ಟಿತ್ತು ಮೊಬೈಲ್. ಮಾತಾಡ್ಸಿ ಕ್ಯಾಪ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ರು. ನನ್ನ ಫ್ರೆಂಡ್ ನನ್ನ ಜೊತೆ 2 ಗಂಟೆ ಟೈಮ್ ಸ್ಪೆಂಡ್ ಮಾಡ್ದ ಅಷ್ಟೇ. ಅಂದ್ರೆ ಫಸ್ಟ್ ಹೇಳಿದ್ನಲ್ಲ ಅವನು. ಇವಾಗ ಇವನ್ ಬಂದಿರೋದು ಹೇರ್ ಕಟ್ ಮಾಡ್ಸೋಣ ಅಂತ. ಕಟಿಂಗ್ ಮಾಡ್ಸಿರಂಗ್ ಕಾಣಿಸ್ತಲ್ವಾ? ಕಟಿಂಗ್ ಮಾಡ್ಸಿರಂಗ್ ಕಾಣ್ತಲ್ಲ ಮಚ್ಚಿ. ಇವನ್ ಬಾಯಲ್ಲಿ ಈ ತರ ಬಂದ್ಮೇಲೆ ನಾವೇನು ಮಾತಾಡಕ್ಕಾಗಲ್ಲ. ಲೈಟ್ ಆಗಿ ಹೇರ್ ಕಟ್ ಮಾಡ್ಸಿರೋದಕ್ಕೆ ನಮ್ಮ ಅಮ್ಮ ಮನೆಯೊಳಗೆ ಬರ್ಬೇಡ ಅಂತ ಹೇಳ್ತಿತ್ತು. ಆದ್ರೆ ನಾವು ಕೇಳ್ಬೇಕಲ್ಲ. ಮನೆಯೊಳಗೆ ಕಾಲಿಟ್ಟು ರೂಮ್ ಒಳಗೆ ಹೊಂಟೋದು. ಎನಿವೇಸ್ ಗಾಯ್ಸ್, ಸ್ನಾನ ಮಾಡ್ಕೊಂಡು ಬರ್ತೀನಿ, ಮತ್ತೆ ಸಿಗುವ. ಬಾಯ್.